ಜೈ ಶ್ರೀರಾಮಲ್ಲರಿಗೂ ದ ಡೇ 8 of 50K ಫಾಲೋವರ್ಸ್. ಸೊ ನೀವು ಕೂಡ ನಿನ್ನೆ ವ್ಲಾಗ್ ನೋಡಿರೋ ಪ್ರಕಾರ ನಾವು ಕೂಡ ಆಕಾಶ ಗೊತ್ತಂಗೆ ಮದುವೆ ಇತ್ತು. ಅದೇ ಕಾರಣಕ್ಕಾಗಿ ವಿಜಯಪುರ ದಾಟ್ಕೊಂಡು ತಾಳಿಕೋಟೆಗೆ ಬಂದಿದ್ದು. ತಾಳಿಕೋಟೆ ಮುಂದಿನ ವ್ಲಾಗ್ ಏನಿತ್ತಲ್ಲ ಅದೆಲ್ಲ ಇಲ್ಲಿ ಅಪ್ಲೋಡ್ ಆಗೈತಿ. ಯೂಟ್ಯೂಬ್ ಯಾಕೆ ಅಪ್ಲೋಡ್ ಆಗೈತಪ್ಪ ಅಂತಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗೈತ್ರಿ. ಅದೇ ಕಾರಣಕ್ಕಾಗಿ ಸೊ ವಿಡಿಯೋನ ನೋಡ್ರಿ, ಎಂಜಾಯ್ ಮಾಡ್ರಿ. ಸೊ ನಿಮಗೂ ಕೂಡ ಗೊತ್ತಿರೋ ಪ್ರಕಾರ ನಿನ್ನೆ ಆಕಾಶಗಳು ಮನೆಗೆ ಬಂದಿದ್ರೆ ಡೈರೆಕ್ಟ್ ಆಗಿ ಬಂದ ಟೆರೆಸ್ ಮಲ್ಕೊಂಡು ಬಿಟ್ಟಿದ್ದು ಡ್ರೆಸ್ ಚೇಂಜ್ ಮಾಡಿ. ಅಲ್ಲಿಂದ ಮಾರ್ನಿಂಗ್ ಎದ್ದ ಎಲ್ಲರೂ ಕುಡ್ಕೊಂಡು ಫ್ರೆಶ್ ಆಗಿ ಅದೇ ರೀತಿ ಆಕಾಶ ಮನೆ ಕೂತಿದ್ವಿ. ಆಕಾಶ್, ದಿಸ್ ಇಸ್ ಆಕಾಶ್. ಹಾಯ್ ಮಾಡಲೆ. ಅಲ್ಲ ನೋಡ್ರಿ 24/7 ವಾಟ್ ಮಜಾ ಮಾಡ್ಕೊತಿರ್ತಾನ. ಏನ್ ಮಾಡ್ತಾನೆ ಏನ್ ಗೊತ್ತಾಗೋದು. ಏನಾರ ಹೇಳು. ಜೈ ಶ್ರೀರಾಮ್. ಜೈ ಸುರೇಶ್ ಮೇಲ್ ಬಂದು ಕುಂತ್ರ ನಮ್ಮ ಆಕಾಶಕ್ಕೆ ದೀರಿಲ್ರಿ ಕಾರ್ ಡೆಕೋರೇಷನ್ ಮಾಡೋದಂತ ನಾನು ಹೋಗಿ ಮಾಡ್ಕೊಂಡು ನೋಡಿ. ಟೆರೆಸ್ನಿಂದ ಕೆಳಗೆ ನೋಡಿದ್ರೆ ಕಾರ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿಬಿಟ್ರು. ಅದಂತರ ನಾವು ಕೂಡ ಜಲ್ದಿ ಕೆಳಗೆ ಹೋಗಿ ಕಾರ್ ಡೆಕೋರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರಿ. ಅಷ್ಟೋ ಕಾರ್ ಡೆಕೋರೇಷನ್ ಮುಗಿಸಿ ನಾಷ್ಟ ಕರೆದ್ರೆ ನಾಷ್ಟ ಮಾಡ್ಕೊಂಡಿವಿ. ಅಲ್ಲಿಂದ ಡೈರೆಕ್ಟ್ ಆಗಿ ಫ್ರೆಶ್ ಆಗಿ ಮತ್ತೊಮ್ಮೆ ರೆಡಿ ಆಗಿ ಬಿಟ್ಟಿವು. ಅಷ್ಟು ನಮ್ಮ ಆಕಾಶ್ ಕೂಡ ಅವ್ರ ಅಜ್ಜನಿಗೆ ನಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ. ಇಬ್ರು ಇದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಉಳಿದ ಜನರಿಗೆಲ್ಲ ಹೇಳಕೊಂಡಿದ್ದಾರೆ. ಯಾಕಂದ್ರೆ ಜನ ಒಂದೇ ಸಾರಿ ಹೇಳೋದಕ್ಕೆ ಬರಲ್ಲ, ನಿಮಗೂ ಗೊತ್ತೈತಿ. ನಮ್ಮ ಚೀತು ಸಂಘಕ್ಕೆ ಓಟ್ ಹಾಕಿ. ಹೇಳ್ರಪ್ಪ. ಚೀತು ಸಂಘಕ್ಕೆ ಓಟ್ ಹಾಕಿ. ಹಂಗ ಹಿಂಗ ಮಾಡ್ಕೊತ ಕಾರ್ ಡೆಕೋರೇಷನ್ ಕಂಪ್ಲೀಟ್ ಆಗಿ ಬಿಟ್ಟಿದ್ರೆ. ಅಷ್ಟು ನಮ್ಮ ಆಕಾಶ ಊಟ ಮಾಡ್ಕೊತ ಹೆಂಗ್ ನೋಡಕತ್ತ ನೋಡ್ರಿ. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಡೈರೆಕ್ಟ್ ಆಗಿ ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಟ್ರಕ್ ಕಡೆ ಬಂದಿದ್ದೆ. ಯಾಕಂದ್ರೆ ಆಕಾಶ ಟ್ರಕ್ ಇದ್ದ ಫಸ್ಟ್ ಕ್ಲಾಸ್ ಟ್ರಕ್ ಒಳಗೆ ಕುಂತ್ಕೋಬೇಕು ಅನ್ಸ್ಟೋ ಪಿಕಪ್ ಕೂಡ ಪ್ಯಾಕ್ ಆಗೇ ಬಿಟ್ಟಿದ್ರಿ. ಅದಂತರ ನಾವು ಕೂಡ ಟ್ರಕ್ ಒಳಗೆ ಕುಂತ್ಕೊಂಡು ಆ ಜರ್ನಿನ ಸ್ಟಾರ್ಟ್ ಮಾಡೇ ಬಿಟ್ಟಿವು. ಜರ್ನಿ ಮಾಡ್ಬೇಕಾದ್ರೆ ಇಬ್ರು ಜನ ಡ್ರೈವರ್ಗಳು ಮತ್ತು ಜಿದ್ದ ಬಿದ್ದಿ ಗಾಡಿ ಹೊಡ್ಲಕತ್ತೀರಿ. ಐಸ ಡ್ರೈವರ್ ಯಾರು ಗೊತ್ತಿಲ್ಲ, ಅದರ ನಮ್ಮ ಪಿಕಪ್ ಡ್ರೈವರ್ ಸಂದೀಪ್ ಇದ್ರಿ. ಎಲ್ಲೋ ಜರ್ನಿನ ಫುಲ್ ಎಂಜಾಯ್ ಮಾಡ್ಕೊಂಡು ಬರಕಾಗ. ಅದ್ರ ಇದು ಯಾವ್ರಿಗೆ ಬಂದು ಗೊತ್ತಲ್ಲರಿ. ಅದೇ ರೀತಿ ಇಲ್ಲಿ ಒಂದು ತೇರ್ ಕೂಡ ಇತ್ತು. ಯಾವ ಅಂತ ಗೊತ್ತಿದ್ರ ಕೆಳಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ರಿ. ಹಂಗ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಕಿನಾಲ್ ಬಂದ್ಬಿಟ್ಟಿತ್ರಿ. ಅದೇ ರೀತಿ ಅಲ್ಲಿ ಸಣ್ಣದಾಗಿ ಒಂದು ಬಂದರು ಕೂಡ ಮಾಡ್ಯಾರ. ಅದನ್ನು ನೋಡಿದ್ವಿ. ನೋಡೋಷ್ಟು ಮದುವೆ ಮನೆ ಕೂಡ ಬಂದು ಬಿಟ್ಟಿತ್ರಿ. ಅದಂತರ ಎಲ್ಲರೂ ಗಾಡಿಯಿಂದ ಹೇಳ್ಕೊಂಡ ಡೈರೆಕ್ಟ್ ನಾವ್ ಎಲ್ಲಿ ಹೊಂಟಿದ್ಯಪ್ಪ ನೀವು ನೋಡ್ರಿ ಗೊತ್ತಾಗ್ತದೆ. ಕಣ್ಣಿನಲ್ಲಿ ಪ್ರಾಣ ಟ್ರಾವೆಲ್ ಮಾಡಿ ಎಲ್ಲರೂ ಡೈರೆಕ್ಟ್ ಆಗಿ ನಾಷ್ಟ ಮಾಡ್ಕೊಕ್ ಹೊಂಟಿದ್ರಿ. ಅಷ್ಟು ನಾಷ್ಟ ಮಾಡ್ಕೊಕ್ ಬರೋಷ್ಟು ಉಪ್ಪಿಟ್ಟು ಕೂಡ ಮಾಡಿದ್ರು. ಅಷ್ಟು ಊಟ ಕೂಡ ಸ್ಟಾರ್ಟ್ ಮಾಡೇ ಬಿಟ್ರಿ. ಅಕ್ಷತೆಗೆ ಸ್ವಲ್ಪ ಲೇಟ್ ಇರೋ ಕಾರಣಕ್ಕೆ ಊಟ ಸ್ಟಾರ್ಟ್ ಮಾಡಿಬಿಟ್ರಿ. ನಾವು ಕೂಡ ಹಿಂದೂ ತರ ಸರಿಯಾಗಲ್ಲ ಅಂತ ಊಟ ಸ್ಟಾರ್ಟ್ ಮಾಡಿಬಿಟ್ಟು. ಏನಂದ್ರೆ ನಮ್ಮ ಉತ್ತರ ಕರ್ನಾಟಕ ಊಟ ಮಾತ್ರ ನೆಕ್ಸ್ಟ್ ಲೆವೆಲ್. ಬೆಂಗಳೂರು ಸೈಡ್ಗೆ ಯಾರಾದ್ರೂ ಹೋಗಿರಿ ಅಂದ್ರೆ ಒಂದೇ ದಿವಸ ಅದ್ರ ಯಾವ ರೀತಿ ಫೀಲ್ ಬರ್ತೈತಿ ನಿಮ್ಗೆ ಗೊತ್ತೇ ಇರ್ತೈತಿ. ಯಾವಾಗ ಮನೆಗೆ ಹೋಗಿನಿ, ಯಾವಾಗ ನಮ್ಮ ಮನೆಯಾಗ ರೊಟ್ಟಿ ಖಾರ ತಿಂದಿನಿ ಅಂತ ವಿಚಾರ ಬರ್ತಿರ್ತೈತಿ. ಅದೇ ರೀತಿ ಊಟ ಮಾತ್ರ ನಾವು ತಿಂಡಿಲೇ ಐತ್ರಿ. ಎಲ್ಲಾರು ಕುಡ್ಕೊಂಡು ಫಸ್ಟ್ ಕ್ಲಾಸ್ ಊಟ ಜಡ್ದ ಅದ ಅಂತ ಹೋಗಿ ನೋಡ್ರಿ ಮದುವೆ ಮಂಟಪಕ್ಕ. ಹೇಳಿಕೆ ತಂಗಿ ಮದುವೆ ಐತ್ರಿ. ಅದೇ ಕಾರಣಕ್ಕಾಗಿ ನಾರ್ಮಲ್ ಆಗಿ ವಿಡಿಯೋ ಮಾಡಿದ್ರೆ ಏನೋ ಒಂದು ಕಳೆ ಇರಂಗಿಲ್ಲ. ಅದಕ್ಕೆ ತಂಗಿ ಸ್ಪೆಷಲ್ ಏನಿಗೋಸ್ಕರ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಮಾಡೀನಿ. ಯಾವ ರೀತಿ ಅನಿಸ್ತೇಳಿ ಕಮೆಂಟ್ ಮಾಡು. ಪರ್ಸನಲ್ ಆಗಿ ನೀ ಕಮೆಂಟ್ ಮಾಡು. ಕುಟುಂಬದೊಳಗೆ ಕಂಪಲ್ಸರಿ ಕಮೆಂಟ್ ಮಾಡೇ ಮಾಡ್ತಾರೆ ನನ್ಗೆ ಗೊತ್ತೈತಿ. ಸೊ ವಿಡಿಯೋ ಯಾವ ಥರ ಆಗಿತ್ತಿಲ್ಲ ನೋಡ್ಕೊಂಬ. ಮುತ್ತಣ್ಣ ಪೀಪಿ ಬೂದುವ, ಮುತ್ತಣ್ಣ ಡೋಲು ಬಡಿಯುವ. ಮುತ್ತಣ್ಣ ಪೀಪಿ ಬೂದುವ, ಮುತ್ತಣ್ಣ ಡೋಲು ಬಡಿಯುವ. ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ. ಮುತ್ತೈದೆರೆಲ್ಲ ಹರಸುವ, ನನ್ನ ತಂಗಿಯ ಮದುವೆ, ನನ್ನ ತಂಗಿಯ ಮದುವೆ. ಜೋರು ಜೋರು ಜೋರು, ಜೋರು ಜೋರು ಜೋರು, ಭಲೆ ಜೋರು ಜೋರು ಜೋರು. ಸೊ ಇವ್ರ ನಂಗೆ ಜಗಳನ ಸ್ಟಾರ್ಟ್ ಮಾಡಿಬಿಟ್ರು ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಆಕ್ಚುಲಿ ಜಗಳ ಅಲ್ಲ. ಮದುವೆ ಒಳಗೆ ಮದುವೆ ಹುಡುಗಿನ ಕಡೆಯಿಂದ ಶೂಸ್ನ ಬಿಚ್ಚಿಟ್ಕೊಳ್ಳೋದಾಗಲಿ, ಅದೇ ರೀತಿ ತೆಂಗಿನಕಾಯಿನ ಬಿಚ್ಚಿಟ್ಕೊಳ್ಳೋದಾಗಲಿ ಒಂದು ಹಳೆ ಸಂಪ್ರದಾಯ ಅನ್ಬೋದು. ಅದೇ ರೀತಿ ಒಂದು ಎಂಜಾಯ್ಮೆಂಟ್ ಇರುತ್ತೆ. ಯಾಕಪ್ಪ ಅವತ್ತ ಒಂದು ಎಂಜಾಯ್ಮೆಂಟ್ನ ಜಸ್ಟ್ ಫೀಲ್ ಮಾಡ್ತಾರೆ ಎಲ್ಲರೂ. ಅದೇನೋ ಒಂದು ಲೈಟಾಗಿ ಜಗಳ ಆದಂಗೆ, ಬಟ್ ಅದು ಜಗಳ ಅಲ್ಲ. ಸೊ ಅದೇ ರೀತಿ ವಿಡಿಯೋನ ತುಂಬ ಎಂಜಾಯ್ ಮಾಡಕತ್ತಾರೆ ಅನ್ಕೋತೀನಿ. ವಿಡಿಯೋ ಕೊನೆ ತನಕ ಬೆಸ್ಟ್ ಐತಿ. ಸೊ ಅದೇ ರೀತಿ ತಾಳಿಕೋಟೆಯಿಂದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನೋಡಕತ್ತಿದ್ರೆ ಫ್ರಮ್ ತಾಳಿಕೋಟೆಯಿಂದ ಕಮೆಂಟ್ ಹಾಕ್ರಿ. ಅದೇ ರೀತಿ ಯೂಟ್ಯೂಬ್ ನೋಡಕತ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಿಮ್ಮ ಸೋದರಿಗೆ ಸಪೋರ್ಟ್ ಮಾಡ್ರಿ. ಸೊ ವಿಡಿಯೋ ಮುಂದೆ ಯಾವುದೇ ಥರ ಐತಲ್ಲ ನೋಡ್ಕೋರಿ. ಬರುತ್ತಾಳಮ್ಮ ಬರುತ್ತಾಳೆ, ದಿಬ್ಬಣದಲ್ಲಿ ಬರುತ್ತಾಳೆ, ನಗುವ ಕುಣಿವ ಮುತ್ತಣ್ಣ. ನೀವು ಕೂಡ ನೋಡಿರೋ ಪ್ರಕಾರ ಮದುವೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ರಿ. ನಾವು ಕೂಡ ಮದುವೆ ಎಲ್ಲ ಮುಗಿಸ್ಕೊಂಡ ತಂಗಿಗೆ ಮತ್ತೊಂದು ಭೇಟಿಯಾಗಿ ಅದಂತರ ವಾಪಸ್ ಪಿಕಪ್ ಒಳಗೆ ಬರಕತ್ತಿದ್ವಿ. ಬರ್ಬೇಕಾದ್ರೆ ನಮ್ಮ ಹುಡುಗರಿಗೆ ಅಪ್ಕೊಂಡ್ಬೇಕಿರಲ್ಲ ದನಿಗೆ ಯಾವ ಲೆವೆಲ್ ಲೆಕ್ಕ ನೋಡ್ರಿ.
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಹೋಗುವಾಗ ನೋಡ್ರಿ ತೇರ್ನ ರಥೋತ್ಸವ ಈಗೈತಿ ಮಟ್ರಿ ಬಟ್ ರಥೋತ್ಸವ ಮುಗಿತು. ಅದೇ ಕಾರಣಕ್ಕೆ ಅದನ್ನೆಲ್ಲ ಪ್ಯಾಕ್ ಮಾಡಕತ್ತಾರೆ. ಮಳೆಗಾಲಕ್ಕೆ ಏನಾದ್ರು ಆಗ್ತದೆ ಅಂತ ಟೈಪ್ ಮಾಡ್ತಾ ಅಂತಾರೆ. ಅಷ್ಟು ನಮ್ಮ ಹುಡುಗರೆಲ್ಲ ಕೂಡ ವಡಾಪಾವ್ ತೊಗೊಂಡ್ ಬಂದಿರು. ಬರ್ಬೇಕಾದ್ರೆ ಎಲ್ಲರೂ ಪಿಕಪ್ ಫಸ್ಟ್ ಕ್ಲಾಸ್ ಸರಿಗಮಪ್ಪ ಹಚ್ಚಿ ಹಾಡಾಡ್ಕೊಂಡು ಬರ್ಲಕತ್ತಿದ್ದಾರೆ. ಅವಾಗ ನಮಗ್ ಬಂದದ ನಾ ಹೇಳಿಕೆ ನಕ್ಕ ವೇಟ್ ಮಾಡಕತ್ತಿದ್ವಿ. ಅಷ್ಟು ನಮ್ಮ ಹುಡುಗರೆಲ್ಲ ಜಾನಪದ ಸಾಂಗ್ ಕಡಿಲಿ ತರತನ ಬಿಡುವುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ. ಬರ್ಬೇಕಾದ್ರೆ ಹುಡುಗರಿಗೆ ಒಮ್ಮೆ ಏನಾಗಿತ್ತು ಗೊತ್ತಿರಲಿಲ್ಲ. ಎಲ್ಲರೂ ಫೋನ್ ತಣ್ಣಿ ಹಾಕ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೊಂದು ವಾಪಸ್ ಮನೆಗೆ ರಿಟರ್ನ್ ಬಂದಿದ್ವು. ಅಷ್ಟೊಂದು ಚಾ ಕೊಡ ಬಂದಿದ್ದು ಫಸ್ಟ್ ಕ್ಲಾಸ್ ಚಾ ಕೊಡೋದ. ನಮ್ಮ ಸಂದೀಪ್ ಮನೆಗೆ ಹೋಗೋಷ್ಟು ಸಂದೀಪ್ ಕೂಡ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟರೆ ಎಲ್ಲರೂ ಫಸ್ಟ್ ಕ್ಲಾಸ್ ಕುಡ್ಕೊಂಡು ವಾಪಸ್ ಮನೆಗೆ ಬಂದೆವು. ಸೊ ವಿಡಿಯೋನ ಕೊರಿತ ನೋಡ್ರಿ, ವಿಡಿಯೋ ಬೆಸ್ಟ್ ಇತ್ತು ಅಂತ ಕಮೆಂಟ್ ಹಾಕ್ತೀರಿ ಅಂತ ನನಗೆ ಗೊತ್ತೈತಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಸಪೋರ್ಟ್ ಮಾಡ್ತೀನಿ ನನಗೆ ಪಕ್ಕ ಗೊತ್ತೈತಿ. ಮಾಡ್ತಿರಲ್ಲ ಮತ್ತೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ಅದೇ ರೀತಿ ವಿಡಿಯೋ ಕೊನೆವರೆಗೂ ವಿಡಿಯೋ ಹಾಫ್ ತನಕ ಇದ್ದರು ಒಂದು ವ್ಯಕ್ತಿ ವಿಡಿಯೋ ಕೊನೆವರೆಗೂ ತನಕ ಇಲ್ಲ ಯಾರಪ್ಪ ಅಂತ ನಮ್ಮ ಶರಣ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಬಂದಿರೋ ಕಾರಣಕ್ಕೆ ವಾಪಸ್ ರಿಟರ್ನ್ ಹೋದ್ರಿ. ಮದುವೆ ಮುಂಜಾನೆನ ಅಷ್ಟು ಎಮರ್ಜೆನ್ಸಿ ಇತ್ತು, ಅದಕ್ಕೆ ವಾಪಸ್ ಅದ. ಸೊ ಅದೇ ರೀತಿ ವಿಡಿಯೋ ಹಂಗೈತಿ ಲೈಕ್ ಸೇರಿ ಕಮೆಂಟ್ ಮಾಡ್ರಿ. ಅದೇ ರೀತಿ ನಿಮ್ಮೊಂದು ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಇರುತ್ತೆ. ನೆಕ್ಸ್ಟ್ ತನಕ ಜೈ ಶ್ರೀರಾಮ್.